ಈಗ ಪ್ರೈಮ್ ಮಿನಿಸ್ಟ್ರು ಏನ್ ಬರ್ದಾಗೋಯ್ತು ಖಾಲಿ ಆಗೋಯ್ತು ಅಂತ ಏನ್ ನಮ್ಮ ಬಂದ 5 ಗ್ಯಾರಂಟಿ ಕೊಟ್ಟ ತಕ್ಷಣ ಟೀಕೆ ಮಾಡಿದ್ರು. ಅದೇ ಇದನ್ನ ಮಧ್ಯಪ್ರದೇಶ್ ಎಲೆಕ್ಷನ್ ಬಂದ ತಕ್ಷಣ ಅಲ್ಲಿ ಅವರೇ ಶುರು ಮಾಡಬೇಕಾದಂತ ಪರಿಸ್ಥಿತಿ ಬಂತು. ಕೊನೆಗೆ ಮಹಾರಾಷ್ಟ್ರ ಬಂತು, ಬೇರೆ ಬೇರೆ ರಾಜ್ಯಗಳು ಬಂತು. ಕೊನೆಗೆ ಬಿಹಾರ್ ಅಲ್ಲಿ ಒಂದು 10,000 ರೂಪಾಯಿನ 1 ತಿಂಗಳು ಮುಂಚಿತವಾಗಿ ಅವ್ರ ಅಕೌಂಟ್ಗೆ ಹಾಕುವಂತ ಒಂದು ಸಂದರ್ಭ ಬಂತು. ಅಂದ್ರೆ ನಾವು ಯಾಕದನ್ನ ಮಾಡಿದ್ದು? ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ. ಇದನ್ನ ಸರಿ ಮಾಡಬೇಕು ಅಂತೇಳಿ ಈ ಗ್ಯಾಸ್ 400 ರೂಪಾಯಿ ಇದ್ದಿದ್ದು 1000 ರೂಪಾಯಿ ಆಯ್ತು, ಪೆಟ್ರೋಲ್ ಜಾಸ್ತಿ ಆಯ್ತು, ಡೀಸೆಲ್ ಜಾಸ್ತಿ ಆಯ್ತು, ಎಲ್ಲ ಪದಾರ್ಥಗಳ ಬೆಲೆ ಕೂಡ ಈ ಸಂದರ್ಭದಲ್ಲಿ ಜಾಸ್ತಿ ಆಯ್ತು. ಅದಕ್ಕೆ ಹೆಚ್ಚು ಕಮ್ಮಿ ಒಂದು 5,000 ರೂಪಾಯಿ ಒಂದು ಕುಟುಂಬಕ್ಕೆ ನೇರವಾಗಿ ಇಲ್ಲ ಬಸ್ ಚಾರ್ಜರ್ ಇರ್ಬೋದು, ಬೇರೆ ಇರ್ಬೋದು, ಅನುಕೂಲ ಆಗಲಿ ಅಂತೇಳಿ ಇದು ಒಂದು ತೆಗೆದುಕೊಂಡಂತ ಒಂದು ಐತಿಹಾಸಿಕ ತೀರ್ಮಾನ ಇಡೀ ದೇಶದಲ್ಲೇ ಒಂದು ಮಾದರಿ ಆಗಂತ ಸಂದರ್ಭ. ನಾನಿವತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಈ ಸಂಸ್ಥಾಪನಾ ದಿನ ನಾನು ಏನ್ ಕರೆ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅಂತಂದ್ರೆ, ಮೊನ್ನೆ ನಾನು ಕೃಷ್ಣ ಬೈರೇಗೌಡರು, ಪ್ರಿಯಾಂಕಾ ಅವರೆಲ್ಲ ನಾವೆಲ್ಲ ಮಾತಾಡ್ತಿದ್ದೋ, ಕೂತ್ಕೊಂಡು ಚರ್ಚೆ ಮಾಡ್ತಿದ್ದೋ. ಈಗ ನಾವು ಇದನ್ನ ಏನು ಈ ಗ್ಯಾರಂಟಿ ಏನಿದೆ ಈಗ ಹೆಚ್ಚು ಕಮ್ಮಿ 100 ಕೋಟಿ ದಾಟ್ಬಿಟ್ಟಿದೆ. ಇದಕ್ಕೆ ಒಂದು ಹೊಸ ಒಂದು ರೂಪವನ್ನ ಕೊಡಬೇಕಾಗಿದೆ. ಅದೇ 1 ಲಕ್ಷ 1 ಲಕ್ಷ ಕೋಟಿ, ಸಾರಿ 1 ಲಕ್ಷ ಕೋಟಿ ದಾಟ್ಬಿಟ್ಟಿದೆ. ಇದಕ್ಕೊಂದು ಆಚರಣೆ, ಇವತ್ತು ನಾವು ಹೆಂಗೆ ಸಂಭ್ರಮ ಆಚರಣೆ ಮಾಡ್ತಾ ಇದೀವಿ, ಇದಕ್ಕೂ ಕೂಡ ನಾವು ಸಂಭ್ರಮ ಆಚರಣೆ ಮಾಡಬೇಕು. ಸಂಭ್ರಮ ಎಲ್ಲಿ? ತಾಲೂಕಲ್ಲಿ ಮಾಡೋದಾಗ್ಲಿ, ಈ ಬೆಂಗಳೂರಲ್ಲಿ ಮಾಡೋದಲ್ಲ. ತಾಲೂಕು ಪ್ರತಿಯೊಂದು ಪಂಚಾಯಿತಿಲೂ ನಮ್ಮ ಕಾರ್ಯಕರ್ತರು ಇದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು ಸಮ್ಮೇಳನವನ್ನ ಮಾಡುವಂತ ಕೆಲಸಕ್ಕೆ ಇವತ್ತು ನಾವು ಸಜ್ಜಾಗಬೇಕು. ಇದರ ಜೊತೆಗೆ ಈಗ ನಿನ್ನೆ ತಾನೇ ನಮ್ಮ ವರ್ಕಿಂಗ್ ಕಮಿಟಿಲಿ ಒಂದು ದೊಡ್ಡ ಐತಿಹಾಸಿಕ ತೀರ್ಮಾನ ನಾವು ಮಾಡಿದ್ದೇವೆ. ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆ. ಎಂತಕ್ಕೋಸ್ಕರ ತಂದ್ರು? ಯಾರಿಗೆ ಇವತ್ತು ಊಟ ಇಟ್ಕೊಂಡಿರಬಾರ್ದು, ಕೂಲಿಗಾರ ಕೊಡಬೇಕು. ಯಾವ ರೀತಿ ತೀರ್ಮಾನ ಆಯ್ತು ಅಂದ್ರೆ ನಮ್ಮ ಕಾಲದಲ್ಲಿ, ಆಯ್ತಪ್ಪ ನೀ ಬೇರೆಯವ್ನ ಜಮೀನಿಗೆ ಹೋಗಿ ನೀನು ಕೂಲಿ ಮಾಡ್ಕೊಳಕ್ಕಾದ್ರೆ ನಿನಗೆ ಅವಮಾನ ಕಡಿಮೆ ಆಗ್ತದೆ, ನೀನು ಆಶ್ರಯ ಮನೆ ಕಟ್ಕೋತೀಯಾ, ನೀನು ಹಿಂಗೂ ಗುಂಡಿ ಮಾಡ್ಕೊಳ್ತೀಯಾ, ನಿನ್ನ ಜಮೀನಲ್ಲೇ ನೀನು ಕೂಲಿ ಮಾಡ್ಕೊಳ್ತೀಯಾ, ನಿನ್ನ ಜಮೀನಲ್ಲೇ ವ್ಯವಸಾಯ ಮಾಡ್ಕೊಳ್ತೀಯಾ, ಅದಕ್ಕೂ ಕೂಡ ನಾನು ಕೂಲಿ ಕೊಡ್ತೀನಿ ಅಂತೇಳಿ ಇವತ್ತು ತೀರ್ಮಾನ ಮಾಡಿ, ಇವತ್ತು ಒಂದು ಐತಿಹಾಸಿಕ ತೀರ್ಮಾನವನ್ನ ನಮ್ಮ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ, UPA ಸರ್ಕಾರ ಇದಕ್ಕೆ ಮಾಡ್ತು. ಈಗ ಅದನ್ನ ಏನ್ ಮಾಡ್ತಾರೆ, 90% ಕೇಂದ್ರ ಸರ್ಕಾರ, 10% ಅವ್ರು ಕೊಡೋದಿತ್ತು. ಕೆಲವು ಯಾವ್ದಾದ್ರು ಒಂದು ಪದಾರ್ಥಗಳಿಗೆ, ಸಿಮೆಂಟ್ಗೆ, ಕಬ್ಬಿಣಕ್ಕೆ 75-25 ಇತ್ತು. ಈಗ 60-40 ಸ್ಕೀಮ್ ಮಾಡಿದ್ದಾರೆ. ಆಮೇಲೆ 150 ದಿನ ಬರಗಾಲದಲ್ಲಿತ್ತು, ಬರೀ 1 ವರ್ಷ ಮಾತ್ರ ಬರಗಾಲಕ್ಕೆ ಕೊಟ್ರು. ಅದಾದ್ಮೇಲೆ ಎಲ್ಲೂ ಕೊಡಲಿಲ್ಲ. ನಮ್ಮ ರಾಜ್ಯದಲ್ಲಿ ಬರಗಾಲ ಕೋವಿಡ್ ಸಂದರ್ಭದಲ್ಲೂ ಕೊಟ್ಟಿಲ್ಲ, 150 ದಿನ ಕೊಡಕ್ ಹೋಗಲಿಲ್ಲ. ನಾವೆಲ್ಲ ಅದನ್ನೆಲ್ಲ ಬೇಡಿಕೆಯನ್ನು ನಾವೆಲ್ಲ ಇಟ್ಟಿದ್ದು. ಇವತ್ತು ಇದನ್ನ ತಪ್ಪಿಸ್ಬೇಕು ಅಂತೇಳಿ ಇದರ ಹೆಸರು ಬದಲಾವಣೆ ಮಾಡಕ್ಕೆ ನಾವು ಸುಮ್ಮನೆ 125 ದಿನ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ, ಮಾಧ್ಯಮದವ್ರ ಮುಂದೆ ಒಂದು ಸವಾಲು ಹೇಳ್ತಾ ಇದ್ದೀನಿ. ನಿಮ್ಮ BJP ಇರುವಂತ ರಾಜ್ಯದಲ್ಲೂ ಕೂಡ ಇದನ್ನ ಅನುಷ್ಠಾನವನ್ನ ತರಲಿಕ್ಕೆ ಸಾಧ್ಯ ಇಲ್ಲ 60-40 ಸ್ಕೀಮ್ ಅಲ್ಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ ಯಾರು ಎಷ್ಟು ಅನುಷ್ಠಾನಕ್ಕೆ ತಂದೋ ಗೊತ್ತಿಲ್ಲ. ನನ್ನ ತಾಲೂಕಲ್ಲಿ, ನನ್ನ ಕ್ಷೇತ್ರದಲ್ಲಿ, ಇಡೀ ದೇಶದಲ್ಲಿ, ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್, ದಿ ಎಂಟೈರ್ ಕಂಟ್ರಿ ಆಫ್ ದಿಸ್ ಕಂಟ್ರಿ, Narega has been implemented in Kanakpura constituency. The highest number of funds has been flown and the central government has awarded for that Kanakpura. ನಾನು ಕರೆದ್ಬಿಟ್ಟು ಪ್ರೈಸ್ ಕೊಡ್ಬೇಕಾಯ್ತದೆ ಅಂತೇಳಿ ಕೊನೆಗೆ ಯಾರ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರನ್ನ ಕರೆದು ಕೊಟ್ರು. ಇರ್ಲಿ, ಅದಕ್ಕೆ ನಂಗೇನು ಬೇಜಾರಿಲ್ಲ. ಒಂದು 10 ಟೀಮ್ ಬಂತು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ. ಏನೋ DK ಶಿವಕುಮಾರ್, DK ಸುರೇಶ್ ಇಬ್ರು ದುಡ್ಗಿಟ್ಟು ಹೊಡೆದ್ಬಿಟ್ಟವ್ರೇನೋ, ಏನಾದ್ರು ಸುಳ್ಳು ಬರ್ಸ್ಬಿಟ್ಟವ್ರಂತ. ನಾವು ಮಾಡಿಸಿದಂತ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇವೆಲ್ಲ ನೋಡಿ ಮುಖ್ಯಮಂತ್ರಿಗಳು ಕೂಡ ರಿವ್ಯೂ ಮಾಡಿದ್ರು ಅನೇಕ ಸಂದರ್ಭದಲ್ಲಿ. ಆ ರೀತಿ ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ. 57,000 ಜನಕ್ಕೆ ದನನ ಕೊಟ್ಟಿಗೆಗೆ ಕಾಸು ಕೊಟ್ಟಿದ್ದೀನಿ. 55,000 ರೂಪಾಯಿ, 52,000 ರೂಪಾಯಿ ಕೊಟ್ಟಿದ್ದೇವೆ. ಕೋಳಿ ಸಾಗಾಣಿಕೆ ಕೊಟ್ಟಿದ್ದೇವೆ, ಇಂಗು ಗುಂಡೆ ಕೊಟ್ಟಿದ್ದೇವೆ, ಮನೆ ಕಟ್ಕೊಳ್ಳಿಕ್ಕೆ ಕೊಟ್ಟಿದ್ದೇವೆ, ಜಮೀನು ಮಟ್ಟ ಮಾಡ್ಕೊಳ್ಳಿಕ್ಕೆ ಕೊಟ್ಟಿದ್ದೇವೆ.
ಈ ರೀತಿ ನರೇಗಾನ ಯಾವ ರೀತಿ ನಾವು ಬಳಸ್ಕೊಳ್ಬೇಕು ಅಂತೇಳಿ ಒಂದೊಂದು ವರ್ಷಕ್ಕೆ 2-3 ಕೋಟಿ ರೂಪಾಯಿ ಒಟ್ಟು 200 ಚಿಲ್ಲರೆ ಕೋಟಿ ರೂಪಾಯಿನ ಒಂದು ತಾಲೂಕಿಗೆ ನಾವು ಬಳಸ್ಕೊಳ್ಳುವಂತ ಕೆಲಸ ಮಾಡಿದೆ. ಈಗ ಇದಕ್ಕೆ ಮುಗಿಸಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಇವತ್ತೇನು ತಂದಿದ್ದಾರೆ ಅವರು ಬದಲಾವಣೆ ತಂದಿದ್ದಾರೆ. ಈ ಕಾರ್ಯಕ್ರಮನ ಹೆಸರು ಮಹಾತ್ಮ ಗಾಂಧೀಜಿ ಇವತ್ತು 100 ವರ್ಷ ಆಗಿದೆ. ಇವತ್ತು 101ನೇ ವರ್ಷ ಇವತ್ತು ಅಧ್ಯಕ್ಷರಾಗಿ ಅವರು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿರೋದು ಇವತ್ತು 101 ವರ್ಷ ಇವತ್ತಿಗೆ ಟುಡೇ. ಇವತ್ತು ಇದೇ ವರ್ಷದ ಹಿಂದೆ ನಾವು ಬೆಳಗಾಂನಲ್ಲಿ ಸಂಭ್ರಮವನ್ನು ನಾವು ಆಚರಣೆಯನ್ನು ನಾವು ಮಾಡಿದ್ವು. ಎಲ್ಲ ನಾಯಕರು ವರ್ಕಿಂಗ್ ಕಮಿಟಿನೂ ಕೂಡ ಇತ್ತು ಅಲ್ಲಿ ಇದನ್ನು ಬೆಳಗಾಂನಲ್ಲಿ ಆಚರಣೆಯನ್ನು ಮಾಡಿದ್ವು. ಇವತ್ತು ಆ 100 ವರ್ಷ ಇವತ್ತು ಮುಗಿದಿದೆ. ಇವತ್ತು ಈ ಸಂದರ್ಭದಲ್ಲಿ ಇದನ್ನ ಮುಗಿಸ್ಲಿಕ್ಕೆ ಈ ಸಂದರ್ಭದಲ್ಲಿ ಅವರ ಹೆಸರನ್ನ ತೆಗೆದಾಕ್ಲಿಕ್ಕೆ ಹೊರಟಿದ್ದಾರೆ. ಮಹಾತ್ಮ ಗಾಂಧಿ ಹೆಸರನ್ನ ಈ ದೇಶದ ಇತಿಹಾಸದಲ್ಲಿ ತೆಗೆದಾಕ್ಲಿಕ್ಕೆ ಸಾಧ್ಯನಾ? ಇಟ್ ಈಸ್ ಇಂಪಾಸಿಬಲ್. ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನ ತೆಗೆದಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರ ಪಕ್ಷ ಅಧಿಕಾರ ಯಾರು ಪರ್ಮನೆಂಟ್ ಆಗಿರ್ಲಿಕ್ಕೆ